ಫುಲ್ ಟ್ಯಾಂಕು 1400 ರೂಪಾಯಿ ಹಿಡಿಸ್ತು ಗಾಡಿಗೆ. ಫ್ರೆಂಡು ಇಲ್ಲೇ ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಬಂದಿದ್ದಾನೆ ಆಗಲೇ, ಗಾಡಿ ಇಲ್ಲೇ ನಿಂತಿದೆ. ನೆಲಮಂಗಲ ಕುಣಿಗಲ್ ಟೋಲಿಂದ ಒಂದು ಸ್ವಲ್ಪ ಮುಂದಕ್ಕೆ ಒಂದು 100 ಮೀಟರ್ಸ್ ಇರ್ಬೋದು. ಇಲ್ಲಿ ಗೂಬೇಕಲ್ಲಮ್ಮ ದೇವಸ್ಥಾನ ಅಂತ ಇದೆ. ನಾವು ಯಾವಾಗಲೇ ರೈಡ್ ಸ್ಟಾರ್ಟ್ ಮಾಡಬೇಕಾದ್ರೂ ಈ ಕಡೆ ಹಾಸನ ಹೈವೇ ತೊಗೋಬೇಕಾದ್ರೆ ಇಲ್ಲಿ ಒಂದು ಸ್ಟಾಪ್ ಹಾಕ್ಬಿಟ್ಟು ದೇವಿ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಸೊ ಈಗಲೂ ಅಷ್ಟೇ. ಲೆಟ್ಸ್ ಗೋ, ಹೊರಡೋಣ. ಓಕೆ. ಸೊ ಶಾಂತಿಗ್ರಾಮ ಟೋಲ್ ಹತ್ರ ಒಂದು ಶಾರ್ಟ್ ಟೀ ಬ್ರೇಕ್. ಸೊ ಫಸ್ಟು ನಾವು ಸಕಲೇಶ್ಪುರ ರೀಚ್ ಆಗಿಬಿಟ್ಟು ಅಲ್ಲಿಂದ ಡಿಸೈಡ್ ಮಾಡ್ತೀವಿ ಯಾವ ಕಡೆ ಹೋಗೋದು ಅಂತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಶುಭೋದಯ ಫ್ರಮ್ ಹಾಸನ. ಸೊ ಟೈಮ್ ಬಂದು 6:45 ಆಗಿದೆ. ಇಲ್ಲಿಂದ ಏನೊಂದು 1 hour ಸಕಲೇಶ್ಪುರಕ್ಕೆ. ಸೊ ಸಕಲೇಶ್ಪುರದಲ್ಲಿ ಫಸ್ಟು ಅಬ್ಬಿಗುಂಡಿ ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಸಕಲೇಶ್ಪುರ ವೈಬ್ಸ್ ಅಂತ. ಆ್ಯಕ್ಚುಲಿ ಇದು ಬಂದು ಬೇಸಿಗೆ ಕಾಲ, ಏನೋ ಮಳೆ ಎಲ್ಲ ಆಗಿತ್ತಂತೆ. ನೋಡೋಣ. ಅರ್ಲಿ ಮಾರ್ನಿಂಗ್ ರೈಡ್ ಸ್ಟಾರ್ಟ್ ಮಾಡಿದ್ರೆ ಅಡ್ವಾಂಟೇಜ್ ಏನಂತ ಅಂದರೆ, ಇದರ ಮೇನ್ ಸಿಟೀಸ್ಗೆ ಎಂಟರ್ ಆದಾಗ ಟ್ರಾಫಿಕ್ಕು ತೀರಾ ಕಡಿಮೆನೇ ಇರುತ್ತೆ. ಸೊ ಹೇಳ್ಬೇಕಂದ್ರೆ ಟ್ರಾಫಿಕ್ಕೇ ಇಲ್ಲ ಆ್ಯಕ್ಚುಲಿ. 2 ಲಾರಿ ಅವರು ಕಾಂಪಿಟೇಷನ್ ಮೇಲೆ ಹೊಡಿತವ್ರೆ. ನಂಗೊಂಚೂರು ಜಾಗ ಬಿಟ್ಟರೆ ಪಾಸ್ ಆಗ್ಬಿಡ್ತೀನಿ. ಸನ್ರೈಸ್ ಅಂತೂ ಭಾರಿಯಾಗಿ ಆಗ್ತಾಯಿತ್ತು. ಒಂದು ಫೋಟೋ ತೊಗೊಳ್ಳೋಣ ಅಂತ ಗಾಡಿ ನಿಲ್ಲಿಸಿದೆ. ನೋಡಿ ಏನು ಸಕ್ಕತ್ತಾಗಿದೆ ವ್ಯೂ ಅಂತ ಇಲ್ಲಿಂದ. ಸೊ ಹಾಗೇನೆ ಇಲ್ಲಿ ಫುಡ್ ಕಾರ್ಟ್ ಕೂಡ ಇದೆ. ಇಲ್ಲೇ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀವಿ ಜರ್ನಿನ. ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಸೊ ಎದುರುಗಡೆ ಕಾಣ್ತಾ ಇರೋದೇ ಸಕಲೇಶ್ಪುರ. ಟೈಮ್ ಬಂದು ಆಗಲೇ 8:30 ಆಗಿದೆ. ನಾವು ಆಲ್ಮೋಸ್ಟು ಬ್ರೇಕ್ಫಾಸ್ಟ್ ಮಾಡೋಕ್ಕಂತಲೇ ಒಂದು ಅರ್ಧ ಗಂಟೆ ಸ್ಟಾಪ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಹೆಂಗಿದೆ ವ್ಯೂ ಅಂತ. ಫುಲ್ಲು ಫಾಗಲ್ಲಿ ಕವರ್ ಆಗೋಗ್ಬಿಟ್ಟಿದೆ. ನೆಕ್ಸ್ಟ್ ಲೆವೆಲ್ ಮಾತ್ರ. ವಿಸಿಬಿಲಿಟಿನೇ ಇಲ್ಲ ಗುರು. ಇನ್ನು ಹಾಗೆ ಮುಂದೆ ಹೋಗ್ತಾ ಫುಲ್ಲು ಫಾಗಲ್ಲಿ ಕವರ್ ಆಗೋಗುತ್ತೆ. ಸೈಕ್ ಆಗಿದೆ ಗುರು. ಒಳ್ಳೆ ಬೆಳಗ್ಗೆ 6 ಗಂಟೆ 7 ಗಂಟೆ ಥರ ಫೀಲ್ ಕೊಡ್ತಾ ಇದೆ. ಆದರೆ ಟೈಮ್ ಬಂದು ಆಗಲೇ 8:30 ಆಗಿದೆ. ಇಲ್ಲಿಂದ 5 ಕಿಲೋಮೀಟ್ರಿಂದ ಆ್ಯಕ್ಚುಲಿ ವೆದರೇ ಫುಲ್ ಕಂಪ್ಲೀಟ್ ಚೇಂಜು. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಟ್ ಇಲ್ಲಿ ನೋಡಿದ್ರೆ ವಿಸಿಬಿಲಿಟಿನೇ ಇಲ್ಲ. ಅಲ್ಲಿ ಕಾಫಿ ತೋಟಗಳೆಲ್ಲ ಏನು ಕಾಣಿಸ್ತಾನೆ ಇಲ್ಲ. ಫುಲ್ಲು ಫಾಗಲ್ ಕವರ್ ಆಗೋಗಿದೆ. ನೆಕ್ಸ್ಟ್ ಲೆವೆಲ್ ಗುರು. ರೋಡ್ಸ್ ನೋಡಿ ಏನು ಸಕ್ಕತ್ತಾಗಿದೆ ಅಂತ. ಆ್ಯಕ್ಚುಲಿ ಇದು ಬಂದು ಸಕಲೇಶ್ಪುರ ಟು ಮೂಡಿಗೆರೆ ಹೋಗುವಂಥ ರೂಟು. ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಕ್ಚುಲಿ ನಾನಿದು ಸಾಕಷ್ಟು ಸತಿ ಈ ರೂಟಲ್ಲಿ ಬಂದಿದ್ದೀನಿ. ಇಲ್ಲಿಂದ ಆ್ಯಕ್ಚುಲಿ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ ಅಂತ. ಇಲ್ಲೊಂದು ಆ್ಯಕ್ಚುಲಿ ಅಂಗಡಿ ಇದೆ. ಓಪನ್ ಆಗಿದ್ದಿದ್ರೆ ಅಯ್ಯಪ್ಪ ಗಾಡಿ ಲಗೇಜ್ ಹಾಕ್ಬಿಟ್ರೆ ಹಿಂದೆಗಡೆ ಹತ್ತೋದು ಇಳಿಯೋದೊಂದು ಸಿಕ್ಕಾಬಿಟ್ಟೆ ಕಷ್ಟ. ಸೊ ಇಲ್ಲೊಂದು ಕಾಫಿ ಶಾಪ್ ಏನೋ ಇತ್ತು ಅನಿಸುತ್ತೆ. ಈ ಒಂದು ವ್ಯೂ ಅಲ್ಲಿ ಬಿಸಿ ಟೀ ಕುಡಿತಾ ಕೂತ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ವೈಬ್ ಮಾತ್ರ. ಬಟ್ ಆದರೆ ಜನ ಏನಂತಂದರೆ ನೋಡಿ ಇಲ್ಲಿ ಸಿಕ್ಕಾಬಡೆ ಪ್ಲಾಸ್ಟಿಕ್ ಹಾಕಿದ್ದಾರೆ. ಇಷ್ಟು ಚೆನ್ನಾಗಿರೋ ನೇಚರು ಇಲ್ಲಿ ಥರ ಪ್ಲಾಸ್ಟಿಕ್ ಹಾಕ್ತಾರೆ. ಸಿಕ್ಕಾಬಡೆ ಬೇಜಾರಾಗುತ್ತೆ ಆ್ಯಕ್ಚುಲಿ ಇದೆಲ್ಲ ನೋಡಿದ್ರೆ. ಸೊ ಆ್ಯಕ್ಚುಲಿ ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಕಮ್ಮಿ ಎಲ್ಲ ಅಂದರೂ ಒಂದು 40 ನವಿಲುಗಳಿದಾವಲ್ಲಿ. ಫುಲ್ಲು ನವಿಲುಗಳು ನೋಡಿ ಎಷ್ಟೊಂದಿದೆ.
ಫುಲ್ಲು ಕಾಫಿ ತೋಟ ಎಲ್ಲನೂ ಹೂವು ಬಿಟ್ಟಿದೆ. ಎಷ್ಟು ಸ್ಮೆಲ್ ಇದೆ ಅಂತಂದರೆ ಈ ಕಾಫಿ ಹೂವು ಸಕ್ಕತ್ತಾಗಿದೆ. ಫುಲ್ಲು ರೋಡೇನೆ ಫ್ರ್ಯಾಗ್ರೆನ್ಸ್ ಹೊಡಿಯುತ್ತೆ, ಅಷ್ಟು ಸಕ್ಕತ್ತಾಗಿದೆ ಮಾತ್ರ. ಸೊ ಫಾಲ್ಸಲ್ಲಿ ಇಷ್ಟೇ ನೀರಿರುತ್ತೆ. ಇವಾಗ ಮಾನ್ಸೂನಲ್ಲಿ ಬಂದರೆ ಪೀಕ್ ಲೆವೆಲಲ್ಲಿರುತ್ತೆ. ಬಟ್ ಚೆನ್ನಾಗಿದೆ. ಇದೇನಂತಂದರೆ ಬೇಸಿಗೆ ಶುರುವಾಗುವಂಥ ಟೈಮ್ ಆಗಿರೋದ್ರಿಂದ ನೀರು ಸ್ವಲ್ಪ ಕಡಿಮೆನೇ ಇರುತ್ತೆ. ಬಟ್ ಬ್ಯೂಟಿಫುಲ್ ಮಾತ್ರ, ಗ್ರೀನ್ರಿ ಸಕ್ಕತ್ತಾಗಿದೆ. ಇನ್ನೊಂದು 1 ಅವರ್ ಮುಂಚೆ ಬಂದಿದ್ದರೆ ಫುಲ್ಲು ಫಾಗಲ್ಲಿ ಕವರ್ ಆಗಿರ್ತಾಯಿತ್ತು. ನಾನು ಹೋದ ವರ್ಷ ಮಾರ್ಚಲ್ಲಿ ಬಂದಾಗ ಇಲ್ಲೆಲ್ಲ ಹೋಗ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದೆ. ಅಲ್ಲಿ ಅವಾಗ ಗ್ರಿಪ್ ಇರೋ ಶೂಸ್ ಹಾಕ್ಕೊಂಬಂದಿರಲಿಲ್ಲ, ಅಲ್ಲಿ ಜಾರ್ಬಿಟ್ಟಿದ್ದೆ. ಸೊ ಓಕೆ, ಒಂದು ಸ್ವಲ್ಪ ಫೋಟೋಸು ವೀಡಿಯೋಸು ತೊಗೊಂಡು ಇಲ್ಲಿಂದ ಡೈರೆಕ್ಟಾಗಿ ಪ್ರಾಪರ್ಟಿ ಕಡೆ ಹೊರಡೋಣ. ಸೊ ಇವಾಗ ಅಬ್ಬಿಗುಂಡಿ ಫಾಲ್ಸಿಗೆ ಬಂದಿದ್ದೀವಿ. ಟೈಮ್ ಬಂದು ಆಗಲೇ 9:30 ಆಗ್ತಾ ಬಂತು. ಸೊ ಸ್ಲೈಟಾಗಿ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾಯಿದೆ. ನೀರು ಎಷ್ಟಿದೆ ಫಾಲ್ಸಲ್ಲಿ ಅಂತ ನೋಡೋಣ ಬನ್ನಿ. ಫಾಲ್ಸಲ್ಲಿ ಇಷ್ಟೇ ನೀರಿರುತ್ತೆ. ಇವಾಗ ಮಾನ್ಸೂನಲ್ಲಿ ಬಂದರೆ ಪೀಕ್ ಲೆವೆಲಲ್ಲಿರುತ್ತೆ. ಬಟ್ ಚೆನ್ನಾಗಿದೆ. ಇದೇನಂತಂದರೆ ಬೇಸಿಗೆ ಶುರುವಾಗುವಂಥ ಟೈಮ್ ಆಗಿರೋದ್ರಿಂದ ನೀರು ಸ್ವಲ್ಪ ಕಡಿಮೆನೇ ಇರುತ್ತೆ. ಬಟ್ ಬ್ಯೂಟಿಫುಲ್ ಮಾತ್ರ, ಗ್ರೀನ್ರಿ ಸಕ್ಕತ್ತಾಗಿದೆ. ಇನ್ನೊಂದು 1 ಅವರ್ ಮುಂಚೆ ಬಂದಿದ್ದರೆ ಫುಲ್ಲು ಫಾಗಲ್ಲಿ ಕವರ್ ಆಗಿರ್ತಾಯಿತ್ತು. ನಾನು ಹೋದ ವರ್ಷ ಮಾರ್ಚಲ್ಲಿ ಬಂದಾಗ ಇಲ್ಲೆಲ್ಲ ಹೋಗ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದೆ. ಅಲ್ಲಿ ಅವಾಗ ಗ್ರಿಪ್ ಇರೋ ಶೂಸ್ ಹಾಕ್ಕೊಂಬಂದಿರಲಿಲ್ಲ, ಅಲ್ಲಿ ಜಾರ್ಬಿಟ್ಟಿದ್ದೆ. ಸೊ ಓಕೆ, ಒಂದು ಸ್ವಲ್ಪ ಫೋಟೋಸು ವೀಡಿಯೋಸು ತೊಗೊಂಡು ಇಲ್ಲಿಂದ ಡೈರೆಕ್ಟಾಗಿ ಪ್ರಾಪರ್ಟಿ ಕಡೆ ಹೊರಡೋಣ. ಪ್ರಾಪರ್ಟಿ ನೋಡ್ಬೋದು, ಫುಲ್ಲು ಕಾಫಿ ತೋಟಗಳ ಮಧ್ಯೆ ಇದೆ. ಸಂಜೆ ಒಂದು ಟೂರ್ನ ಕೊಡ್ತೀನಿ ಪ್ರಾಪರ್ಟಿದು, ಅಬ್ಬಿ ವ್ಯಾಲಿ ರೆಸಾರ್ಟ್. ಸೊ ನಾನು ಮತ್ತು ಚಂದನ್ ಇವಾಗ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀವಿ. ಬನ್ನಿ ಪೂಲ್ ಯಾವ ಥರ ಇದೆ ಅಂತ ನೋಡೋಣ. ಮಾತ್ರ ರೆಸಾರ್ಟ್ ಮಾತ್ರ ಸಕ್ಕತ್ತಾಗಿದೆ. ನಮಗಂತೂ ತುಂಬ ಚೆನ್ನಾಗಿದೆ. ನಮಗಂತೂ ತುಂಬಾ ಇಷ್ಟ ಆಯಿತು. ಸಕಲೇಶ್ಪುರಕ್ಕೆ ಬಂದರೆ ನೀವು ಆರಾಮಾಗಿ ಇಲ್ಲಿಗೆ ಬರ್ಬೋದು, ಅಬ್ಬಿ ವ್ಯಾಲಿ ರೆಸಾರ್ಟ್ಸ್ ಅಂತ. ಆಗಿದೆ ಗುರು ಬಿಸಿಲುಗಂತೂ. ಸೊ ನಾವು ಸ್ಟೇ ಆಗಿರೋವಂಥ ಒಂದು ರೂಮ್ ನೋಡ್ಬೋದು ಯಾವ ಥರ ಇದೆ ಅಂತ. ಸಕ್ಕತ್ತಾಗಿದೆ. AC ರೂಮ್ಸು. ಇಲ್ಲಿ ಸೋಫಾ ಕೂಡ ಇದೆ, TV ನೋಡ್ಕೊಂಡು ಆರಾಮಾಗಿ ಕೂತ್ಕೊಬೋದು. ಇಲ್ಲಿ ಬಾಲ್ಕನಿ ಇದೆ, ನೆಕ್ಸ್ಟ್ ಲೆವೆಲ್ ಆಗಿದೆ ಬಾಲ್ಕನಿಯಿಂದ ವ್ಯೂ ಅಂತೂ. ನೋಡಿ ಬಾಲ್ಕನಿಯಿಂದ ಯಾವ ಥರ ಇದೆ ವ್ಯೂ ಅಂತ. ಫುಲ್ಲು ಇಲ್ಲಿ ಅಡಿಕೆ ಮರಗಳಿದೆ, ನೆಕ್ಸ್ಟ್ ಲೆವೆಲ್ ಆಗಿದೆ. ಕೆಳಗಡೆ ಎಲ್ಲ ಸ್ವಲ್ಪ ಕಾಫಿ ಗಿಡಗಳಿದೆ. ಬಾಲ್ಕನಿಲಿ ಇಲ್ಲಿ ಟೇಬಲ್ ಕೂಡ ಹಾಕಿದ್ದಾರೆ. ಇಲ್ಲೇ ಕೂತ್ಕೊಂಡು ಪಾರ್ಟಿ ಮಾಡೋದಕ್ಕೆ ಅಥವಾ ಸುಮ್ಮನೆ ಕೂತ್ಕೊಂಡು ಈವ್ನಿಂಗ್ ಚಿಲ್ ಔಟ್ ಮಾಡೋದಕ್ಕೆಲ್ಲ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ವಾಶ್ರೂಮ್ಸು ನೋಡ್ಬೋದು ಏನು ಪ್ರೀಮಿಯಮ್ ಆಗಿದೆ ಅಂತ. ಸೊ ಇದು ಬಂದು ಕಪಲ್ ರೂಮ್ಸು, ಚೆನ್ನಾಗಿದೆ, ಡೀಸೆಂಟ್ ಆ್ಯಂಬಿಯನ್ಸಲ್ಲಿ. ಸೊ ಇದು ಬಂದು ಡಾರ್ಮೆಟ್ರಿ. ಆರಾಮಾಗಿ ಇದರಲ್ಲಿ 18 ಮೆಂಬರ್ಸ್ ಸ್ಟೇ ಆಗ್ಬೋದಂತೆ. 4 ವಾಶ್ರೂಮ್ ಕೂಡ ಇದೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಫ್ಯಾಮಿಲಿ ಆ್ಯಂಡ್ ಗ್ರೂಪ್ಗೆ ಒಳ್ಳೆ ಆಪ್ಷನ್ ಸ್ಟೇ ಆಗೋದಕ್ಕೆ. ಸೊ ಇದು ಬಂದು ಕಾಟೇಜು. ಆರಾಮಾಗಿ 8 ಮೆಂಬರ್ಸ್ ಇಲ್ಲಿ ಸ್ಟೇ ಆಗ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಲಂಚ್ಗೆ ಏನೇನಿದೆ ಅಂತ ನೋಡ್ಬೋದು. ವೆಜ್ಜು ನಾನ್ ವೆಜ್ ಎರಡೂ ಇದೆ. ವೆಜ್ಜು ನನ್ನ ಫ್ರೆಂಡ್ ಬಂದು ನಾನ್ ವೆಜ್ ತೊಗೊತಾನೆ. ಸೊ ಇದು ಡ್ರೈ ಗೋಬಿ, ರೊಟ್ಟಿ, ಇದು ಅವನಿಗೆ ಚಿಲ್ಲಿ ಚಿಕನ್ನು ಮತ್ತು ಪನ್ನೀರು, ವೆಜ್ ಗ್ರೇವಿ, ಬೀಟ್ರೂಟ್ ಪಲ್ಯ, ದಾಲ್, ಆ ಕಡೆ ರೈಸು ಮತ್ತು ಸಾಂಬಾರಿದೆ. ಇದು ಬಂದು ಕಾರ್ನ್ ರೈಸು. ಸೊ ಯೂಶ್ವಲಿ ಇಲ್ಲಿ ಬೊಫೆ ಸಿಸ್ಟಮ್ ಮಾಡೋದು. ಈ ಸತಿ ನಾವಿಬ್ಬರೇ ಇದ್ದೀವಿ ಅಂತ ಅಲಾ ಕಟ್ ಸ್ಟೈಲ್ ಕೊಟ್ಟಿದ್ದಾರೆ. ಡೈನಿಂಗ್ ಏರಿಯಾನು ನೋಡ್ಬೋದು ಏನು ಸ್ಪೇಷಿಯಸ್ ಆಗಿ ಸಖತ್ತಾಗಿದೆ ಅಂತ. ಇಲ್ಲೂ ಕೂಡ ಸೀಟಿಂಗ್ ಕೆಪಾಸಿಟಿ ಇದೆ. ನಾವು ಔಟ್ಡೋರ್ ಚೂಸ್ ಮಾಡ್ಕೊಂಡ್ವಿ, ಸ್ವಲ್ಪ ವ್ಯೂ ಎಂಜಾಯ್ ಮಾಡಿಕೊಂಡು ಲಂಚ್ ಮಾಡೋಣ ಅಂತ. ನಿನ್ನ ಮಾತು ಏನೇ ಇರಲಿ, ನಿನ್ನ ಮುನ್ನ ನಂದೇನು ನಿಸನಿಯಾಗಿ ಬಂದ
ಚಿಕ್ಕಮಂಗ್ಳೂರು ಅಥವಾ ಸಕಲೇಶ್ಪುರ ಬಂದಾಗ ದೇವ್ರ ಮನೆ ಕಡೆ ಏನಕ್ಕೆ ಮಿಸ್ ಮಾಡ್ದಂಗೆ ನಾನು ಬರ್ತೀನಿ ಅಂತಂದರೆ ಈ ಒಂದು ವ್ಯೂಗೆ ಗುರು. ಏನು ಸಖತ್ತಾಗಿದೆ ನೋಡಿ. ಸಮ್ಮರ್ ಇದೆ ಆ್ಯಕ್ಚುಲಿ. ಏನು ಬ್ಯೂಟಿಫುಲ್ ಆಗಿದೆ ಈ ಒಂದು ರೋಡ್ಸು, ಇಲ್ಲಿರೋವಂಥ ನೇಚರ್ ಆಗಿರ್ಬೋದು, ಆ ಕಡೆ ಎಲ್ಲ ಸೂಪರು. ಸೊ ಆ್ಯಕ್ಚುಲಿ ದೇವ್ರ ಮನೆ ಗುಡ್ಡಕ್ಕಂತೂ ನಾನು ಬೇಜಾನ್ ಸಲ ಬಂದಿದ್ದೀನಿ. ಸೊ ನಾವಿವಾಗ ದೇವ್ರ ಮನೆ, ಅಲ್ಲಿಂದ ಚಾರ್ಮಾಡಿ ಘಾಟ್ ಧರ್ಮಸ್ಥಳ, ಹಾಗೆ ದೇವ್ರ ಮನೆ ನೋಡಿಕೊಂಡು ಇಲ್ಲಿಂದ ಕೊಟ್ಟಿಗೆಹಾರದಲ್ಲಿ ತೇಜಸ್ವಿ ಅವರ ಪ್ರತಿಷ್ಠಾನ ಇದೆ. ಸೊ ಅಲ್ಲೂ ಕೂಡ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೂಪರ್ ಆಗಿದೆ. ಇಲ್ಲಿಂದ ಅಂತೂ ವ್ಯೂ ಓಪನ್ ಆಗುತ್ತೆ ನೋಡಿ. ಕ್ರೇಜಿ ಗುರು. ರೋಡ್ ಟು ಹೆವೆನ್. ಏನೋ ಮಾಡ್ತವ್ರೆ ಇಲ್ಲಿ.